ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಒಂದು ಮಟ್ಟಕ್ಕೆ ಇವತ್ತು ಒಂದು ಹೊಸ ಹೆಜ್ಜೆಯನ್ನ ಇಡೋದಕ್ಕೆ ಪ್ರಾರಂಭ ಮಾಡಿದ್ಯಾ. ಭ್ರಷ್ಟಾಚಾರ ಮುಕ್ತವಾಗಿ ಏನು ಸರ್ಕಾರಿ ಅಧಿಕಾರಿಗಳು ಲಂಚ ಬಾಕತನಕ್ಕೆ ಈ ರಾಜ್ಯದಲ್ಲಿ ತೆರಿಗೆ ಹಣದ 40% 45% ಹಣವನ್ನು ಇವರಿಗೆ ಸಂಬಳದ ರೂಪದಲ್ಲಿ ಕೊಟ್ಟು ಹಲವಾರು ಸವಲತ್ತುಗಳನ್ನು ಕೊಟ್ಟರೂ ಕೂಡ ಭಿಕ್ಷೆ ಬೇಡೋದಕ್ಕಿಂತಲೂ ಕೀಳು ಮಟ್ಟಕ್ಕಿಳಿದು ಸರ್ಕಾರಿ ಅಧಿಕಾರಿಗಳು ಭಿಕ್ಷೆ ಬೇಡೋದನ್ನ ಕಂಡು 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 ಜನಗಳು ಒಂದು ರೀತಿ ರೋಸತ್ತಿದ್ರು ಅಂತ ಅನ್ಕೋಬೇಕು. ಧ್ವನಿ ಎತ್ತಿ ಮಾತನಾಡೋಣ ಅಂತಂದ್ರೆ ಹೋರಾಟದ ಹಕ್ಕುಗಳನ್ನೇ ಕಿತ್ತು ಹಲ್ಲು ಕಿತ್ತ ಹಾವಿನಂತೆ ಮಾಡಿರತಕ್ಕಂತಹ ಕಾನೂನಿನ ವ್ಯವಸ್ಥೆಗಳು. ನಾಗರಿಕರು ಯಾವುದರ ವಿರುದ್ಧವಾಗಿಯೂ ಕೂಡ ಹೋರಾಟ ಮಾಡಬೇಕು ಅಂದ್ರೂ ಕೂಡ 100 ಬಾರಿ ಯೋಚನೆ ಮಾಡಬೇಕು. ಆ ರೀತಿಯಾದಂತಹ ಕಾನೂನುಗಳನ್ನ ಮಾಡಿಟ್ಟಿರ್ತಕ್ಕಂತಹ ರಾಜ್ಯ ಸರ್ಕಾರ ಇವತ್ತು 1000 ರೂಪಾಯಿ ಲಂಚ ಇಲ್ಲದೆ ಯಾವುದೇ ರೀತಿಯಾದ ಅಧಿಕಾರಿಗಳು ಸಿಗ್ನೇಚರ್ ಮಾಡದೇ ಇರತಕ್ಕಂಥದ್ದು ಮತ್ತು ಜನವೂ ಕೂಡ ಇವರಿಂದ ಸುತ್ತಿ 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 ಸಮಯನ ವೇಸ್ಟ್ ಮಾಡ್ಕೊಳ್ಳೋದು ಮತ್ತು ಇವತ್ತಿನ ಬೆಂಗಳೂರು ನಗರದ ಜಂಜಾಟದಲ್ಲಿ ಸಮಯಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಿರ್ತಕ್ಕಂತಹ ನಾಗರಿಕರು. ಹಾಗಾಗಿ 1000 ರೂಪಾಯಿ ತಾನೇ ಲಂಚ ಬಿಡಿ ಕೊಟ್ಬಿಡೋಣ ಅನ್ನೋ ಲೆಕ್ಕಕ್ಕೆ ಇವತ್ತು ಬಂದೋಗಿದ್ದಾರೆ. ಇಂಥ ಒಂದು ವಿಚಾರಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಇನ್ನು ಮುಂದೆ ಭ್ರಷ್ಟಾಚಾರ ಮತ್ತು ಲಂಚ ಮುಕ್ತ ಕರ್ನಾಟಕವನ್ನ ಮಾಡ್ತೀನಿ ಅಂತಕ್ಕಂತಹ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕರ್ನಾಟಕದ ಪಾಲಿಗೆ ಸ್ವಾಗತಾರ್ಹ. ಅವರ ಒಂದು ಪತ್ರಿಕಾ ಹೇಳಿಕೆ ಇದೆ, ಕೇಳಿಸ್ಕೊಂಡು ಬನ್ನಿ. ಆಮೇಲೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗ್ಲಿ ಪ್ರತಿ ತಾಲೂಕು ಆಫೀಸ್ನಲ್ಲಿ, ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗ್ಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡ್ಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋಂಥವ್ರು, ಮಧ್ಯವರ್ತಿ ಇದ್ದವರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗ್ಲಿ ಯಾವ್ದಾದ್ರು ಏನಾದ್ರು ನಿಮ್ಗೆ ತಪ್ಪು ಮಾಹಿತಿ ಕೊಟ್ರೆ, ಇಲ್ಲ ಯಾವ್ದಾದ್ರು ತಪ್ಪಾಗಿ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳ್ಬಿಡಿ ಅಂತ ಹೇಳ್ತೇನೆ. ನಮ್ಮ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸಕ್ಕೆ ಯಾರು ಬಿಡಬಾರ್ದು ಅಂತ ಹೇಳ್ತೇನೆ. ನಮ್ಮ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದ್ರು ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ. ಆಲ್ ಮೈ SPs and DCs ಶುಡ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮೀ. ನನ್ನ ಹತ್ರ ಧೈರ್ಯವಾಗಿ ನನ್ನ ಹತ್ರ ತಿಳಿಸಿ, ಯಾವುದೇ ಮಂತ್ರಿಗಳು ನಿಮ್ಮ ಮೇಲೆ ಯಾವ್ದಾದ್ರು ಒತ್ತಡ, ಕಾನೂನು ವಿರುದ್ಧವಾಗಿ ಯಾವ್ದಾದ್ರು ಒತ್ತಡವನ್ನ ಎಳೆದು ಕೂಡ ನೀವು ಅದಕ್ಕೆ ಮಾಡಬಾರ್ದು ಅನ್ನೋದನ್ನ ನಾನು ಅವ್ರಿಗೆ ಹೇಳಿದ್ದೇನೆ. ನೀವು ಮಾಡಕ್ ಹೋಗ್ಬೇಡಿ, ಅವ್ರ ಕೈಲೂ ಮಾಡ್ಸಕ್ ಬಿಡ್ಬೇಡಿ. ನೀವು ಒಂದು ಕಾವಲಾಗಿ ನಮ್ಮ ಸರ್ಕಾರನ ಕಾಯಲೇಬೇಕು ಅಂತ ಹೇಳಿದ್ದೇನೆ. ಸೊ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಕೊಡ್ಲಿಕ್ಕೆ ನಾವೆಲ್ಲ ಒಂದೇ ಸತಿ ನಾನು ಮುಗಿಸಿ ತೆಗೆದು ಬಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬ್ರೋಕರ್ಗಳು ಕಾಣಿಸ್ಕೊಳ್ಬಾರ್ದು, ಕಾಣಿಸ್ಕೊಂಡ್ರೆ ಆ ಇಲಾಖೆಯ RTO ಆಫೀಸರ್ನ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಒಬ್ಬ ಸಚಿವ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಇವತ್ತು ಎಲ್ಲ RTOದಲ್ಲೂ ನಡೀತಿರ್ತಕ್ಕಂಥದ್ದು ಇವರದೇ ದರ್ಬಾರ್. ಆ ರೀತಿಯಾಗಿ ಒಂದು ಸುಮ್ಮನೆ ಹಾಸ್ಯಾಸ್ಪದ ಹೇಳಿಕೆ ಆಗಬಾರದು. ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೇವೆ, ನಿಮ್ಮ ಒಂದು ಆದೇಶ ಏನಿದೆ ಇದು ಕಟ್ಟುನಿಟ್ಟಾಗಿ ಪಾಲನೆ ಆಗೋದ್ರ ಜೊತೆಯಲ್ಲಿ ಒಂದಿಷ್ಟು ಅಧಿಕಾರಗಳನ್ನು ಜನಗಳಿಗೂ ಕೂಡ ಕೊಡಿ. ನಿಮ್ಮ ಇಲಾಖೆಗಳು ಯಾವ ರೀತಿಯಾಗಿ ವೈಫಲ್ಯತೆಯಿಂದ ತುಂಬಿ ತುಳುಕ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಆಡಳಿತದಲ್ಲಿರ್ತಕ್ಕಂತಹ ನಿಮ್ಗಳಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಕಾಣುವಂತಹ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತುಂಬ ಆಕ್ರೋಶ ಇದೆ. ಹಾಗಾಗಿ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಲಂಚವನ್ನು ಕೇಳಿದರೆ ಅವರ ಒಂದು ಸೂಕ್ತವಾದ ದಾಖಲೆಗಳ ಮುಖಾಂತರವಾಗಿ ಸಾರ್ವಜನಿಕರು ಎಲ್ಲಿ ಕೇಸನ್ನು ದಾಖಲಿಸಬೇಕು, ಕೇವಲ ನಂಬರನ್ನು ಕೊಟ್ಟ ತಕ್ಷಣವೇ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದಕ್ಕೆ ಆಗೋದಿಲ್ಲ. ಸಾರ್ವಜನಿಕರಿಗೆ ಬಂದಂತಹ ಒಂದು ಲಂಚದ ಬೇಡಿಕೆ ಮತ್ತು ಅವರು ಮಾಡಿಕೊಂಡಂತಹ ಆಡಿಯೋ ಆಗ್ಬೋದು ಅಥವಾ ವಿಡಿಯೋ ಕ್ಲಿಪ್ಪಿಂಗ್ ಆಗ್ಬೋದು, ಇದನ್ನು ಸೂಕ್ತವಾಗಿ ತನಿಖೆ ನಡೆಸೋದ್ರ ಮುಖಾಂತರವಾಗಿ ಯಾರು ಲಂಚಕ್ಕೆ ಬೇಡಿಕೆಯನ್ನು ಇಡ್ತಾರೆ ಅವರನ್ನು ಕಂಪ್ಲೇಂಟ್ ಆದ ತಕ್ಷಣವೇ 7 ದಿನಗಳ ಕಾಲ ತನಿಖೆಗೆ ಆದೇಶವನ್ನು ಕೊಟ್ಟು ಅವರನ್ನು ರಜಾ ಮೇಲೆ ಹೊರಗಡೆ ಕಳಿಸ್ಬೇಕು. ಆಗ ಒಂದು ಪಾರದರ್ಶಕತೆಯ ತನಿಖೆ ನಡೆಯುತ್ತೆ ಅಂತಕ್ಕಂಥದ್ದು ಒಂದು ನಮ್ಮ ಅಭಿಪ್ರಾಯ. ಹಾಗಾಗಿ ನೀವು ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ 1 ಲಕ್ಷ ರೂಪಾಯಿಯನ್ನು ಏನು ಘೋಷಣೆ ಮಾಡಿದ್ರು, ಆ ರೀತಿಯ ಘೋಷಣೆಗಳೇನು ಬೇಕಾಗಿಲ್ಲ. ಸಾರ್ವಜನಿಕರಿಗೆ ತೆಗೆದುಕೊಳ್ಳುವ ಅವರು ಮಾಡುವಂತಹ ಕರ್ತವ್ಯ ಕರೆಕ್ಟಾಗಿದ್ದರೆ ಸಾಕು ಮತ್ತು ಸರ್ಕಾರಿ ಅಧಿಕಾರಿಗಳ ಇಲಾಖೆಗಳಲ್ಲಿ ಬರುವಂತಹ ನಾಗರಿಕರಿಗೆ ಗೌರವವನ್ನು ಕೊಟ್ಟರೆ ಅಷ್ಟು ಸಾಕು ಅನ್ನುವಷ್ಟು ಮಟ್ಟಕ್ಕೆ ಇವತ್ತಿನ ಜನ ರೋಸಿ ಹೋಗಿದ್ದಾರೆ. ಏನೇ ಆಗಲಿ, ಇವತ್ತಿನ ಮಾಧ್ಯಮಗಳ ಹೇಳಿಕೆಯನ್ನು ಗಮನಿಸಿದಾಗ ನಮಗನ್ಸಿದ್ದು ಒಂದು ದಿಟ್ಟ ನಿರ್ಧಾರಕ್ಕೆ
ಹೆಜ್ಜೆಯನ್ನು ಇಟ್ಟಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್. ಧನ್ಯವಾದ.